ಕೆಲವೊಮ್ಮೆ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ಳೋದು ಬೇರೆ ಯಾರಿಗೂ ಕೇಳಿಸೋದಿಲ್ಲ. ಅದ್ಯಾವಾಗ್ಲೂ ಫೋನ್ ಕಾಲ್ಸ್, ಸಂದೇಶಗಳು ಅಥವಾ ತಪ್ಪೊಪ್ಪಿಗೆಯಿಂದ ಬರೋದಿಲ್ಲ. ಕೆಲವೊಮ್ಮೆ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ಳೋದು ಮೌನ, ಆಳವಾದ, ಆಧ್ಯಾತ್ಮಿಕ ಮತ್ತೆ ಪವರ್ಫುಲ್ ಆಗಿರತ್ತೆ. ಈಗ ನೀವಿಬ್ರು ಮಾತಾಡದೇ ಇರ್ಬೋದು, ಹಿಂದೆ ಇದ್ದ ಕನೆಕ್ಷನ್ ಈಗಿಲ್ದೇ ಇರ್ಬೋದು. ಆದರೂ ಅದು ಹೇಗೋ ಆ ವ್ಯಕ್ತಿ ನಿಮ್ಮ ಆಲೋಚನೆಗಳಲ್ಲಿ ಯಾವುದೇ ಪ್ರಯತ್ನ ಇಲ್ಲದೆ ಮತ್ತೆ ಮತ್ತೆ ಕಾಣಿಸ್ಕೋತಾನೆ ಇರ್ತಾರೆ. ಮತ್ತೆ ನೀವು ಯೋಚನೆ ಮಾಡ್ತೀರಾ, ನಾನಿನ್ನೂ ಅವರನ್ನ ಫೀಲ್ ಮಾಡ್ತಿದ್ದೀನಿ ಯಾಕೆ, ನಾನವರನ್ನ ನೆನೆಸ್ಕೊಂಡು ಇಲ್ಲ, ಆದರೂ ಕೂಡ ನಾನವರನ್ನ ಯಾಕೆ ಮಿಸ್ ಮಾಡ್ಕೋತಿದ್ದೀನಿ, ಅವರ ಎನರ್ಜಿ ಇನ್ನೂ ನನ್ನ ಹೃದಯವನ್ನ ಯಾಕೆ ಮುಟ್ತಿದೆ ಅಂತ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಇದು ಒನ್ ಸೈಡೆಡ್ ಅಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಯಾರಾದರೂ ನಿಮ್ಮನ್ನ ಆಳವಾಗಿ ಮಿಸ್ ಮಾಡ್ಕೊಂಡಾಗ ಅವ್ರು ಯಾವತ್ತಿಗೂ ಒಂದು ಮಾತನ್ನು ಹೇಳ್ದೇ ಇದ್ರೂ ಕೂಡ ಕೆಲವು ಚಿಹ್ನೆಗಳು ಕಾಣಿಸ್ಕೋತವೆ. ದಿಸ್ ಮೆಸೇಜ್ ಇಸ್ ನಾಟ್ ರ್ಯಾಂಡಮ್. ಇವತ್ತು ನೀವಿಲ್ಲಿದ್ದೀರಾ, ಇದನ್ನ ಕೇಳ್ತಿದ್ದೀರಾ ಅಂದ್ರೆ ನಿಮ್ಮ ಆತ್ಮ ಇಲ್ಲಿಗೆ ಮಾರ್ಗದರ್ಶನ ಪಡೆದಿದೆ ಅಂತಾನೆ. ಮತ್ತೆ ಈ ಸಂದೇಶದ ಕೊನೆ ವೇಳೆಗೆ ನೀವು ಬಹಳ ಮುಖ್ಯವಾದ ವಿಷಯನ ಅರ್ಥ ಮಾಡ್ಕೋತೀರಾ. ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ಳೋದು ಒಂದು ಶಕ್ತಿಯುತ ಸಂಪರ್ಕ, ದೈಹಿಕ ಸಂಪರ್ಕ ಅಲ್ಲ. ಆದ್ರಿಂದ ಇವಾಗ ನಾನು ಹೇಳೋದನ್ನ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಈ 5 ಪವರ್ಫುಲ್ ಚಿಹ್ನೆಗಳನ್ನ ನೀವು ಫೀಲ್ ಮಾಡ್ತಿದ್ರೆ, ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅನ್ನೋದನ್ನ. ಸೈನ್ ನಂಬರ್ 1, ಯು ಸಡನ್ಲಿ ಫೀಲ್ ದೆಮ್ ಎಮೋಷನಲಿ ವಿಥೌಟ್ ಎನಿ ರೀಸನ್. ಯಾರಾದರೂ ನಿಮ್ಮನ್ನ ಆಳವಾಗಿ ಮಿಸ್ ಮಾಡ್ಕೋತಿದ್ದಾರೆ ಅನ್ನೋದಕ್ಕೆ ಬಲವಾದ ಸಂಕೇತ ಅಂದ್ರೆ ಅವರ ಭಾವನೆಗಳು ಯಾವುದೇ ಲಾಜಿಕ್ ಇಲ್ಲದೆ ನಿಮ್ಮನ್ನ ತಲುಪೋದು. ನೀವು ಬ್ಯುಸಿ ಆಗಿರ್ಬೋದು, ನಗ್ತಿರ್ಬೋದು, ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡ್ತಿರ್ಬೋದು. ಆಗ ಇದ್ದಕ್ಕಿದ್ದಾಗೆ ದುಃಖ ಆಗತ್ತೆ, ಅಥವಾ ಹಾತೊರೆಯೋದು, ಅಥವಾ ವಿವರಣೆ ಇಲ್ಲದ ಕಣ್ಣೀರು. ನೀವು ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಅವರಿಗೆ ಸಂಬಂಧಪಟ್ಟಿರೋ ಯಾವುದನ್ನು ನೋಡಲಿಲ್ಲ, ಆದರೂ ಕೂಡ ಅವರ ಭಾವನೆ ನಿಮ್ಮನ್ನ ಮುಟ್ಟುತ್ತೆ. ಭಾವನೆಗಳು ಶಕ್ತಿಯ ಮೂಲಕ ಪ್ರಯಾಣಿಸೋದ್ರಿಂದ ಇದು ನಡೆಯುತ್ತೆ. ಯಾರಾದರೂ ನಿಮ್ಮನ್ನ ತೀವ್ರವಾಗಿ ಮಿಸ್ ಮಾಡ್ಕೊಂಡಾಗ, ಅದರಲ್ಲೂ ರಾತ್ರಿ ಹೊತ್ತಲ್ಲಿ, ಅವರ ಎಮೋಷನಲ್ ಫ್ರೀಕ್ವೆನ್ಸಿ ನಿಮ್ಮನ್ನ ಹುಡುಕುತ್ತೆ ಮತ್ತೆ ನಿಮ್ಮ ಹೃದಯ ಅದನ್ನ ರಿಸೀವ್ ಮಾಡುತ್ತೆ. ನಿಮ್ಮ ಎದೆಯಲ್ಲಿ ಹಠಾತ್ ಭಾರ, ನೋವಿನೊಂದಿಗೆ ಬೆರೆತ ವಿಚಿತ್ರ ಶಾಂತತೆ, ಹಳೇ ಕ್ಷಣಗಳನ್ನ ನೆನಪಿಸ್ಕೊಳ್ಳೋದಕ್ಕೆ ಪ್ರಚೋದನೆ, ಆಲೋಚನೆ ಇಲ್ಲದೆ ಆಳವಾದ ಭಾವನಾತ್ಮಕ ಸೆಳೆತವನ್ನ ನೀವು ಅನುಭವಿಸ್ಬೋದು. ಇದು ನಿಮ್ಮ ಕಲ್ಪನೆಯಲ್ಲ, ದಿಸ್ ಈಸ್ ಎಮೋಷನಲ್ ರೆಸೋನೆನ್ಸ್. ಇಬ್ಬರು ವ್ಯಕ್ತಿಗಳು ಒಮ್ಮೆ ನಿಜವಾದ ಸಂಪರ್ಕವನ್ನ ಹಂಚಿಕೊಂಡಾಗ, ಮೌನ ಪ್ರಾರಂಭವಾದ ನಂತರವೂ ಕೂಡ ಅವರ ಶಕ್ತಿಗಳು ಬಹಳ ಸಮಯದವರೆಗೆ ಸಂಪರ್ಕದಲ್ಲಿರ್ತಾವೆ. ಮತ್ತೆ ಒಬ್ಬರ ಹೃದಯ ನೋವನ್ನ ಅನುಭವಿಸಿದಾಗ ಮತ್ತೊಬ್ಬರ ಹೃದಯ ಅದರ ಪ್ರತಿಧ್ವನಿಯನ್ನ ಫೀಲ್ ಮಾಡುತ್ತೆ. ಇದು ನಿಮ್ಗೆ ನಿರಂತರವಾಗಿ ಫೀಲ್ ಆಗ್ತಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಅವರು ನಿಮ್ಮ ಬಗ್ಗೆ ಅಹಂಕಾರದಿಂದ ಅಲ್ಲ, ಭಾವನೆಯಿಂದ ಯೋಚಿಸ್ತಿದ್ದಾರೆ. ಸೈನ್ ನಂಬರ್ 2, ಯು ಅಪಿಯರ್ ಇನ್ ಈಚ್ ಅದರ್ಸ್ ಡ್ರೀಮ್ಸ್ ರಿಪೀಟೆಡ್ಲಿ. ಡ್ರೀಮ್ಸ್ ಆರ್ ನಾಟ್ ರ್ಯಾಂಡಮ್. ಕನಸುಗಳು ಅಹಂ ನಿದ್ರಿಸುವ, ಮನಸ್ಸು ವಿಶ್ರಾಂತಿ ಪಡೆಯುವ ಮತ್ತೆ ಆತ್ಮ ಮುಕ್ತವಾಗಿ ಮಾತನಾಡುವ ಸ್ಥಳವಾಗಿರುತ್ತೆ. ಯಾರಾದರೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ರೆ, ಜಗತ್ತು ಶಾಂತವಾದಾಗ ಅವರ ಆತ್ಮ ನಿಮ್ಮನ್ನ ಹುಡುಕುತ್ತೆ. ಅದಕ್ಕಾಗಿನೇ ನೀವವರನ್ನ ಕನಸಲ್ಲಿ ಸ್ಪಷ್ಟವಾಗಿ ನೋಡ್ತೀರ. ಸಂಭಾಷಣೆಗಳು ಕೂಡ ನಿಜ ಅಂತ ಅನ್ಸತ್ತೆ. ಎಚ್ಚರ ಆದ್ಮೇಲೂ ಕೂಡ ಭಾವನೆಗಳು ಹಾಗೆ ಉಳಿತಾವೆ, ಅವುಗಳ ಉಪಸ್ಥಿತಿ ಜೀವಂತವಾಗಿರುತ್ತೆ. ಕೆಲವೊಮ್ಮೆ ನೀವವರನ್ನ ಮೊದಲಿಗಿಂತ ಹೆಚ್ಚು ಮಿಸ್ ಮಾಡ್ಕೋತೀರ. ಯಾಕೆ? ಯಾಕಂದ್ರೆ ಆ ಸಂಪರ್ಕ ಕನಸಿನ ಲೋಕದಲ್ಲಿ ನಿಜವಾಗಿತ್ತು. ಮತ್ತೆ ಇಲ್ಲಿ ಮೋಸ್ಟ್ ಪವರ್ಫುಲ್ ವಿಷಯ ಏನು ಗೊತ್ತಾ? ಇಬ್ಬರು ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಪರಸ್ಪರ ಕನಸು ಕಂಡ್ರೆ ಆ ಬಂಧ ಇನ್ನೂ ಆಕ್ಟಿವ್ ಆಗಿದೆ ಅಂತ ಅರ್ಥ. ಅವರದನ್ನ ನಿರಾಕರಿಸಿದ್ರು, ನಾನು ತುಂಬಾ ಸ್ಟ್ರಾಂಗ್ ಅನ್ನೋ ರೀತಿ ನಾಟಕ ಮಾಡಿದ್ರು, ಮೌನವಾಗಿದ್ರೂ ಕೂಡ ಅವರ ಸಬ್ಕಾನ್ಷಿಯಸ್ ಸುಳ್ಳು ಹೇಳಲ್ಲ. ನೀವವ್ರ ಬಗ್ಗೆ ಪದೇ ಪದೇ ಕನಸು ಕಾಣ್ತಿದ್ರೆ, ವಿಶೇಷವಾಗಿ ಭಾವನಾತ್ಮಕ ಅಥವಾ ಜೀವನ ಬದಲಾಗೋ ಹಂತದಲ್ಲಿ, ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅವರ ಹೃದಯ ಬಿಟ್ಕೊಡೋದಕ್ಕೆ ಸಾಧ್ಯ ಆಗದೆ ಇರೋ ಕಾರಣ ಅವರ ಆತ್ಮ ನಿಮ್ಮನ್ನ ಭೇಟಿ ಮಾಡ್ತಿದೆ. ಸೈನ್ ನಂಬರ್ 3, ದೇ ಸಡನ್ಲಿ ಕ್ರಾಸ್ ಯುವರ್ ಮೈಂಡ್ ಅಟ್ ಮೀನಿಂಗ್ಫುಲ್ ಮೂಮೆಂಟ್ಸ್. ನಿಮ್ಮ ಆಲೋಚನೆಗಳಲ್ಲಿ ಅವರು ಯಾವಾಗ ಕಾಣಿಸ್ಕೋತಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ.
ಅವ್ರು ಬರೋದು ನೀವು ನಿದ್ದೆ ಮಾಡ್ತಿರುವಾಗಲ. ನಿಮ್ಗೆ ಒಂಟಿತನ ಅನ್ನಿಸ್ತಿದ್ಯಾ? ನೀವು ಸಾಂಗ್ ಕೇಳ್ತಿದ್ದೀರಾ? ನೀವು ಎಮೋಷನಲಿ ವೀಕ್ ಇದ್ದೀರಾ? ಅಥವಾ ನೀವು ಒಂದು ದೊಡ್ಡ ನಿರ್ಧಾರವನ್ನ ತಗೋತಿದ್ದೀರಾ? ಇದು ತುಂಬಾ ಮುಖ್ಯ. ಯಾಕಂದ್ರೆ ಯಾರಾದ್ರೂ ನಿಮ್ಮನ್ನ ಆಳವಾಗಿ ಮಿಸ್ ಮಾಡ್ಕೊಂಡಾಗ, ನಿಮ್ಮ ಹೃದಯ ಓಪನ್ ಆಗಿರುವಾಗ ಅವರ ಎನರ್ಜಿ ಕಾಣಿಸ್ಕೊಳ್ಳುತ್ತೆ. ಇದು ರ್ಯಾಂಡಮ್ ಅಲ್ಲ, ಆಕಸ್ಮಿಕ ಅಲ್ಲ, ಆದ್ರೆ ನಿಖರವಾಗಿ. ನೀವ್ ಹೇಳ್ಬೋದು, ನಾನವ್ರ ಬಗ್ಗೆ ಯೋಚನೆ ಕೂಡ ಮಾಡಿರ್ಲಿಲ್ಲ. ಆದ್ರೂ ಕೂಡ ಇದ್ದಕ್ಕಿದ್ದಾಗೆ ಅವ್ರು ಬಂದ್ರು ಅಂತ. ಅದು ಕಾಕತಾಳೀಯ ಅಲ್ಲ. ದಟ್ ಈಸ್ ಎನರ್ಜೆಟಿಕ್ ಕಾಲಿಂಗ್. ಯಾರಾದ್ರೂ ನಿಮ್ ಬಗ್ಗೆ ಪದೇ ಪದೇ ಭಾವನೆಯಿಂದ ಯೋಚಿಸಿದಾಗ ಅವರ ಎನರ್ಜಿ ಕನೆಕ್ಷನ್ನ ಹುಡುಕುತ್ತೆ. ಮತ್ತೆ ನಿಮ್ಮ ಹೃದಯ ಒಮ್ಮೆ ಅವರನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ಅದು ಆಟೋಮ್ಯಾಟಿಕಲಿ ರೆಸ್ಪಾಂಡ್ ಮಾಡುತ್ತೆ. ಅದಕ್ಕಾಗಿನೇ ಅವರ ನೆನಪು ಸ್ಟ್ರಾಂಗ್ ಆಗಿರುತ್ತೆ, ಭಾವನಾತ್ಮಕವಾಗಿರುತ್ತೆ, ಜೀವಂತವಾಗಿರುತ್ತೆ. ಇದನ್ನ ಇಗ್ನೋರ್ ಮಾಡೋದು ಕಷ್ಟ. ಇದು ಹೀಗೆ ಮುಂದುವರಿತಿದ್ರೆ ಅವರು ನಿಮ್ಮನ್ನ ದೈಹಿಕವಾಗಿ ಅಲ್ಲ, ಭಾವನಾತ್ಮಕವಾಗಿ ತಲುಪೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೈನ್ ನಂಬರ್ 4. ಯು ಫೀಲ್ ಎನ್ ಅರ್ಜ್ ಟು ಚೆಕ್ ಆನ್ ದೆಮ್, ಬಟ್ ಸ್ಟಾಪ್ ಯೋರ್ ಸೆಲ್ಫ್. ದಿಸ್ ಈಸ್ ಎ ವೆರಿ ಡೀಪ್ ಸೈನ್. ಯಾರಾದರೂ ನಿಮ್ಮನ್ನ ತೀವ್ರವಾಗಿ ಮಿಸ್ ಮಾಡ್ಕೊಂಡಾಗ ಅವರು ಸಾಮಾನ್ಯವಾಗಿ ಮೌನವಾದ ಭಾವನಾತ್ಮಕ ಸಂಕೇತವನ್ನ ಕಳಿಸ್ತಾರೆ. ಮತ್ತೆ ಇದರಿಂದ ನಿಮಗೆ ಅವರಿಗೆ ಮೆಸೇಜ್ ಮಾಡಬೇಕು, ಅವ್ರ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಬೇಕು ಅಂತ ಅನ್ಸುತ್ತೆ. ಅವ್ರು ಹೇಗಿದ್ದಾರೆ ಅಂತ ನಾನು ಕೇಳಬೇಕು, ವಿಚಾರಿಸ್ಬೇಕು ಅಂತ. ಆದರೆ ಏನೋ ಒಂದು ವಿಷಯ ನಿಮ್ಮನ್ನ ತಡೆಯುತ್ತೆ. ಅದೇ ಭಯ, ಅಹಂ, ಸಮಯ ಪ್ರಜ್ಞೆ, ಸಂದರ್ಭ. ಮತ್ತೆ ವಿಚಿತ್ರ ಅಂದ್ರೆ ನೀವು ಈ ಪ್ರಚೋದನೆಯನ್ನ ಎಲ್ಲಿಂದಾನೋ ಫೀಲ್ ಮಾಡ್ತೀರ. ಇದು ನಡೆಯೋದು ಅವರ ಹೃದಯ ನಿಮ್ಮ ಹೃದಯವನ್ನ ಕರೀತಿರೋದ್ರಿಂದ. ರಾತ್ರಿ ಟೈಮಲ್ಲಿ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಿರ್ಬೋದು. ಒತ್ತಡದ ಸಮಯದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಮಾತಾಡಬೇಕು ಅಂತ ಬಯಸ್ತಾರೆ, ಆದ್ರೆ ಭಯ ಪಡ್ತಾರೆ. ಆದ್ರಿಂದ ಅವರು ನಿಮ್ಮನ್ನ ರೀಚ್ ಆಗೋ ಬದಲು ಅವರ ಭಾವನೆಗಳು ನಿಮ್ಮನ್ನ ರೀಚ್ ಆಗ್ತವೆ. ಈ ಪ್ರಚೋದನೆ ಮತ್ತೆ ಮತ್ತೆ ರಿಪೀಟ್ ಆಗ್ತಿದ್ರೆ ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಅವರು ಕನೆಕ್ಷನ್ನ ಬಯಸ್ತಿದ್ದಾರೆ, ಆದ್ರೆ ಅವರು ಭಾವನಾತ್ಮಕವಾಗಿ ಹೆಣಗಾಡ್ತಿದ್ದಾರೆ. ಸೈನ್ ನಂಬರ್ 5. ನೋ ಮ್ಯಾಟರ್ ಹೌ ಮಚ್ ಟೈಮ್ ಪಾಸಸ್, ದ ಫೀಲಿಂಗ್ ಡಸಂಟ್ ಫೇಡ್. ಇದು ಎಲ್ಲದಕ್ಕಿಂತನೂ ಪವರ್ಫುಲ್ ಸೈನ್. ಸಮಯ ಸಾಮಾನ್ಯವಾಗಿ ನಮ್ಮನ್ನ ಗುಣಪಡಿಸುತ್ತೆ. ದೂರ ಸಂಬಂಧವನ್ನ ದುರ್ಬಲಗೊಳಿಸುತ್ತೆ. ಮೌನ ಬಾಂಧವ್ಯವನ್ನ ಕೊನೆಗಾಣಿಸುತ್ತೆ. ಆದ್ರೆ ಈ ಸಲ ಅಲ್ಲ. ಎಷ್ಟೇ ಸಮಯ ಕಳೆದ್ರೂ ಭಾವನೆಗಳು ಹಾಗೆ ಉಳಿತಾವೆ. ಕನೆಕ್ಷನ್ ಜೀವಂತವಾಗೇ ಇದೆ ಅಂತ ಅನ್ಸುತ್ತೆ. ಭಾವನೆಗಳು ಸಾಯೋದಿಲ್ಲ, ಆದ್ರೆ ಬಂಧ ನಿಜವಾಗಿದ್ರೆ ಮಾತ್ರ. ಸಂಬಂಧ ಆಳವಾಗಿತ್ತು, ಆತ್ಮಗಳು ಪರಸ್ಪರ ಗುರುತಿಸ್ಕೊಂಡಿದ್ವು. ಯಾರಾದ್ರೂ ನಿಮ್ಮನ್ನ ಮಿಸ್ ಮಾಡ್ಕೊಂಡ್ರೆ ಅವರ ಎನರ್ಜಿ ಬಂಧವನ್ನ ಜೀವಂತವಾಗಿರಿಸುತ್ತೆ. ಅದಕ್ಕಾಗಿನೇ ನೀವು ಬೇರೆಯವ್ರನ್ನ ಅವ್ರ ಜೊತೆ ಹೋಲಿಕೆ ಮಾಡ್ತೀರ. ನಾನು ಇನ್ಕಂಪ್ಲೀಟ್ ಅಂತ ಅನ್ಸತ್ತೆ, ಏನೋ ಒಂದು ಮುಗ್ದಿಲ್ಲ ಅನ್ಸತ್ತೆ. ಮತ್ತೆ ಇಲ್ಲಿ ತುಂಬಾ ಜನ ಕೇಳೋಕ್ ಇಷ್ಟಪಡದೇ ಇರೋ ಸತ್ಯ ಒಂದಿದೆ. ಕೆಲವು ಸಂಪರ್ಕಗಳು ಕೊನೆಯಾಗೋದಿಲ್ಲ, ಪಾಸ್ ಆಗಿರ್ತವೆ ಅಷ್ಟೆ. ಈ ವ್ಯಕ್ತಿ ಇನ್ನೂ ಕೂಡ ನಿಮ್ಮ ಹೃದಯದಲ್ಲಿ ಸದ್ದಿಲ್ಲದೆ ವಾಸ ಮಾಡ್ತಿದ್ದಾರೆ. ಅವರು ನಿಮ್ಮನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಇಂಪಾರ್ಟೆಂಟ್ ಮೆಸೇಜ್ ಯು ನೀಡ್ ಟು ಹಿಯರ್. ಯಾರಾದ್ರೂ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ ಅಂದ್ರೆ ಅವರು ತಕ್ಷಣಕ್ಕೆ ವಾಪಸ್ ಬರ್ತಾರೆ ಅಂತಲ್ಲ, ಆದ್ರೆ ಏನೋ ಒಂದು ಪ್ರಬಲವಾದ ಅರ್ಥ ಕೊಡುತ್ತೆ. ಆ ಕನೆಕ್ಷನ್ ನಿಜವಾಗಿತ್ತು. ಮತ್ತೆ ನಿಜವಾದ ಸಂಪರ್ಕಗಳು ಯಾವತ್ತಿಗೂ ಮಾಯ ಆಗೋದಿಲ್ಲ. ಅವು ರೂಪಾಂತರಗೊಳ್ತವೆ, ಅವು ವೆಯ್ಟ್ ಮಾಡ್ತವೆ, ಅವು ಮೆಚೂರ್ ಆಗ್ತವೆ. ಕೆಲವೊಮ್ಮೆ ಸೈಲೆನ್ಸ್ ಅಂದ್ರೆ ಆಬ್ಸೆನ್ಸ್ ಅಲ್ಲ, ಅದು ಭಾವನಾತ್ಮಕ ಗೊಂದಲ. ಕೆಲವೊಮ್ಮೆ ದೂರ ಅಂದ್ರೆ ನಿರಾಕರಣೆಯಲ್ಲ, ಅದು ದುರ್ಬಲತೆಯ ಭಯ. ಈ ಮೆಸೇಜ್ ನಿಮ್ಮನ್ನ ಮುಟ್ಟಿದ್ರೆ ಇದನ್ನ ನಂಬಿ. ನಿಮ್ಮನ್ನ ಮರ್ತೋಗೋದು ಅಷ್ಟು ಸುಲಭ ಅಲ್ಲ. ಈ ಚಿಹ್ನೆಗಳು ನಿಮ್ಮಲ್ಲಿ ಕಂಡುಬಂದ್ರೆ ಬೆನ್ನಟ್ಟಬೇಡಿ, ಬೇಡ್ಕೋಬೇಡಿ, ಒತ್ತಾಯಿಸ್ಬೇಡಿ. ಬದಲಾಗಿ ನಿಮ್ಮನ್ನ ನೀವು ಗುಣಪಡಿಸ್ಕೊಳ್ಳಿ, ನಿಮ್ಮ ಹೃದಯವನ್ನ ಬಲಪಡಿಸ್ಕೊಳ್ಳಿ, ಭಾವನಾತ್ಮಕವಾಗಿ ಬೆಳೀರಿ, ನಿಮ್ಮ ಶಾಂತಿಯನ್ನ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಇಬ್ಬರು ವ್ಯಕ್ತಿಗಳು ಮತ್ತೆ ಸಂಪರ್ಕ ಸಾಧಿಸೋಕೆ ಉದ್ದೇಶಿಸಲ್ಪಟ್ಟಾಗ ಅದು ಸ್ವಾಭಾವಿಕವಾಗೇ ನಡೆಯುತ್ತೆ. ಮತ್ತೆ ಈ ಚಿಹ್ನೆಗಳು ತೋರಿಸುವಷ್ಟು ಆಳವಾಗಿ ಅವರು ನಿಮ್ಮನ್ನ ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ರೆ ಯೂನಿವರ್ಸ್ ಆ ಕ್ಷಣವನ್ನ ಸೃಷ್ಟಿ ಮಾಡುತ್ತೆ. ಅಲ್ಲಿವರೆಗೆ ಇದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ತುಂಬಾ ಪ್ರೀತಿಸಲಾಗಿತ್ತು. ಸೈಲೆಂಟ್ ಆಗಿ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ.
ಮತ್ತೆ ನೀವು ಯಾವತ್ತಿಗೂ ಕೇವಲ ಒಂದು ನೆನಪಾಗಿರ್ಲಿಲ್ಲ. ಮತ್ತೆ ಈಗ ಹೇಳಿ, ಈ ಸೈನ್ಸ್ ನಿಮ್ಮಲ್ಲೂ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡೋ ಮೂಲಕ ತಿಳಿಸಿ.